ನೀರೊಳಗಡೆನೆ 3-4 ಕಿಲೋಮೀಟರ್ ನಡ್ಕೊಂಡು ಹೋಗೋದು, ಈ ತರ ಎಂಜಾಯ್ ಮಾಡ್ಕೊಂಡ್ರೆ ನನಗೆ ಇಲ್ಲಿವರೆಗೂ ನಿಜವಾಗ್ಲೂ ದೂಧಸಾಗರ್ಗೆ ಹೋಗಿರೋದು ಒಂದು ಎಕ್ಸ್ಪೀರಿಯನ್ಸ್, ಇದು ಕಾಸರಗೋಡ್ಗೆ ಬಂದಿರೋದು ಇನ್ನೊಂದು ಎಕ್ಸ್ಪೀರಿಯನ್ಸ್. ಈ ಸಲ ಎಷ್ಟೊಂದು ಜನ ಇದ್ದಾರೆ. ಆಕ್ಚುಲಿ ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಇದು ಇನ್ನೊಂಥರ ಅಡ್ವೆಂಚರ್ ಇರುತ್ತೆ. ಸಕ್ಕತ್ತಾಗಿದೆ. ಈ ಸಲನೂ ತುಂಬಾ ಜನ ಬಂದಿದ್ದಾರೆ. ಕೆಲವ್ರು ಮುಂದೆ ಕೆಲವ್ರು ಹಿಂದೆ. ಇಲ್ಲೆಲ್ಲ ಫಿಶ್ ನಳ್ಳಿ ಎಲ್ಲ ಹಿಡ್ಕೊಂಡು ಫ್ರೈ ಮಾಡ್ಬೋದಾ? ಚಿಕ್ಕ ಚಿಕ್ಕದಿದೆ, ದೊಡ್ಡ ದೊಡ್ಡದಿದೆ ಅಲ್ವಾ? ಎಷ್ಟು ಚೆನ್ನಾಗಿರುತ್ತೆ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ. ಒಂದ್ ಮಂಡಿ ಒಂದ್ ಗುಂಡಿ ಅಂತ. ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಆದಂತಹ ಕಾಸರಗೋಡು ಹತ್ರ ವಾಟರ್ ಅಡ್ವೆಂಚರಸ್ ಅಂತ ನಮ್ಮ ಅಲೆಮಾರಿ ಅಡ್ವೆಂಚರಸ್ ತಂಡದಿಂದ ಮಿಥುನ್ ಅವರು ನಮ್ಮ ಜೊತೆಗಿದ್ದಾರೆ. ನೋಡಿ, ಇವರು ನಮ್ಮ ಮಿಥುನ್ ಅಂತ, ಇವರೇ ಆರ್ಗನೈಸ್. ಮಿಥುನ್, ನಮಸ್ಕಾರ ಮಿಥುನ್. ಸೊ ಇವರು ಇವತ್ತು ಕರ್ಕೊಂಡ್ಬಂದಿದ್ದಾರೆ ವಾಟರ್ ಫಾಲ್ಸ್ ಅಡ್ವೆಂಚರಸ್ ಮಾಡೋದಕ್ಕೆ. ನೀರಲ್ಲಿ ಒಂಥರ ಟ್ರೆಕ್ ಮಾಡೋದು ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಕೂಡ, ನೀವು ಕೂಡ ಬನ್ನಿ. ನಿಮ್ಮ ಸ್ನೇಹಿತರಿಗೂ, ಫ್ಯಾಮಿಲಿಗೂ, ಮಕ್ಕಳು ಕೂಡ ಅಡ್ವೆಂಚರಸ್ ಮಾಡಬಹುದು. ಬನ್ನಿ, ತೋರಿಸ್ತೀನಿ ಯಾವ ರೀತಿ ಅಡ್ವೆಂಚರಸ್ ಮಾಡ್ತಾ ಇದ್ದಾರೆ ನಮ್ಮ ಇವತ್ತಿನ ತಂಡ. ಬನ್ನಿ, ಹಾಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಅಷ್ಟು ದೂರ. ಸೊ ಇಲ್ಲಿ ನೀವು ಮಕ್ಕಳು ಕೂಡ ನೋಡ್ಬೋದು, ಆಂಟಿರು ನೋಡ್ಬೋದು, ಅಜ್ಜಿಸು ನೋಡ್ಬೋದು. ಸೊ ಅವರೇ ನಮ್ಮ ಯೂಟ್ಯೂಬರು ರಶ್ಮಿ ವಿನೂತ ಅಂತ. ನೀರಲ್ಲಿ ರೀಲ್ಸ್ ಮಾಡುವಂತ ಒಂದು ಹುಚ್ಚಾಟನ ನಮ್ಮ ತಂಡದವರು ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನಿಮ್ಮ ಬ್ಯಾಗ್ಗಳೆಲ್ಲ ಸೈಡಲ್ಲಿ ಇಟ್ಬಿಡಿ. ನಿಮ್ಮ ಬ್ಯಾಗ್ಗಳೆಲ್ಲ ಇಲ್ಲಿ ಸೈಡಲ್ಲಿ ಎತ್ತಿಟ್ಬಿಡಿ ದಯವಿಟ್ಟು. ಒಂದು ಆಟ ಆಡೋಣ. ಹಾಯ್, ನಮಸ್ಕಾರ. ಹೇಳಿ. ನಾವಿವತ್ತು ರಶ್ಮಿ ಜೊತೆ ಟ್ರೆಕ್ಕಿಂಗ್ ಮಾಡಿದ್ದೀವಿ ಅಲೆಮಾರಿ ಅಡ್ವೆಂಚರಸ್ ತಂಡದಿಂದ. ಓಕೆ, ನಿಮ್ಮ ಹೆಸರು? ತೇಜಸ್ ಅಂತ. ಹಾಂ, ವಾಟರ್ ಫಾಲ್ಸು ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ವಾಟರ್ ಫಾಲ್ಸ್ ನಡ್ಕೊಂಡು ಹೋಗ್ತಾ ಇರೋದು ಇದೇ ಫಸ್ಟ್ ಟೈಮು. ಸುಮಾರು 4 ಕಿಲೋಮೀಟರ್ ನಡೆಸ್ತಾ ಇದ್ದಾರೆ, ಬಟ್ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ನೀವು? ನಾನು ಸರಸ್ವತಿ ಅಂತ, ಅಲೆಮಾರಿ ಅಡ್ವೆಂಚರಿಂದ ರಿವರ್ ಬ್ಯಾಂಕ್ ಟ್ರೆಕ್ ಅಂತ ಬಂದಿದ್ದೀವಿ ಕಾಸರಗೋಡಿಗೆ. ಸೊ ಇಟ್ ಇಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ರಶ್ಮಿ ಅವರೊಟ್ಟಿಗೆ ನಾವು ಬಂದಿದ್ದೀವಿ, ಎಂಜಾಯಿಂಗ್ ದ ಹೋಲ್ ಪ್ರೋಸೆಸ್. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಗೋವಿಂದ ಅಂತ. ಐ ಆಮ್ ಫ್ರಮ್ ಬಂಗಾರಪೇಟ್. ಓಕೆ. ನಾನು ಸೋಲೋ ಟ್ರಾವೆಲರ್. ಹಾಂ, ಅಲ್ಮಾರಿ ಕಡೆಯಿಂದ ಈ ಸಾರಿ ಇವ್ರ ಜೊತೆ ಬಂದಿದ್ದೀನಿ. ರಶ್ಮಿ ಮೇಡಮ್ ಅವರು ತುಂಬ ವೆರಿ ಆಕ್ಟಿವ್. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಎಲ್ಲ ನನ್ನ ಹೆಸರು ಹೇಳ್ಬೇಡಿ. ಇಲ್ಲಿ ರಿವರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಏನು ಅನಿಸ್ತಾ ಇದೆ ಹೇಳಿ. ಯಾರು ಆಕ್ಟಿವ್ ಆಗಿರ್ತಾರೋ ಅವ್ರ ಹೆಸರು ಹೇಳಕ್ಕಾಗೋದು, ಬೇರೆಯವ್ರ ಹೆಸರು ಹೇಳಕ್ಕಾಗಲ್ಲ. ಬಟ್ ಇದು ರಿವರ್ ಟ್ರೆಕ್ ಏನಿದೆ, ಇಟ್ಸ್ ವಂಡರ್ಫುಲ್. ಬಿಸಿಲಿದ್ರು ಕೂಡ ತುಂಬಾ ತಂಪಗಿದೆ, ವಾತಾವರಣ ಅಂತೂ ವಂಡರ್ಫುಲ್, ಆಸಮ್. ನೀವು ನದಿ ಒಳಗಡೆ ನಡ್ಕೊಂಡು ಹೋಗ್ತಾ ಇರ್ತೀರಲ್ಲ, ಕಲ್ಲಲ್ಲಿ ಮತ್ತೆ ಒಂದೊಂದ್ಸಲ ಜಾರ್ತಾ ಇರುತ್ತೆ, ಒಂದೊಂದ್ಸಲ ಏನೇನೋ ಅಂದ್ರೆ ಒಂದೊಂದು ಕಲ್ಲುಗಳು ತುಂಬಾ ಡಿಫ್ರೆಂಟ್ ಆಗಿರೋ ಕಾಣಿಸ್ತಾ ಇರುತ್ತೆ. ಮುಂದೆ ಜನ ತುಂಬಾ ಚಿಕ್ಕವರು ಇದ್ದಾರೆ, ಏಜ್ ಆಗಿರೋರು ಇದ್ದಾರೆ. ಏನಂತ ಫೀಲ್ ಆಗ್ತಾ ಇದೆ ನಿಮ್ಗೆ? ನೋಡಿ, ನಿಜವಾಗ್ಲೂ ಇದು ಹೇಳ್ಬೇಕಾದ್ರೆ ಹೊಸ ಅನುಭವ. ಒಳಗಡೆ ನೀರು ಒಳಗಡೆ ಏನಿದೆ ಅಂತ ನಮ್ಗೆ ಕಾಣಲ್ಲ, ಬಟ್ ಪಾಚಿ ಮೇಲೆ ಕಲ್ಲಿಟ್ಟಾಗ ಜಾರುತ್ತೆ. ಜಾರ್ದು ಬಿದ್ದರೂ ಕೂಡ ಅದೊಂಥರ ಸಂತೋಷ, ಖುಷಿ ಸಿಗ್ತಾ ಇದೆ. ನಾವು ಮಕ್ಕಳ ಥರನೇ ಆಗೋಗಿದ್ದೀವಿ ಇವಾಗ. ಯಾಕಂದರೆ ನೀರಲ್ಲಿ ಆಡೋಕ್ಕೆ ಇಂಥ ಸ್ಥಳ ಸಿಗಲ್ಲ ನಮಗೆ. ನಮ್ಮ ಊರಲ್ಲಿ ಬರೀ ಬಕೆಟ್, ಚೆಂಬು ಇರುತ್ತೆ. ನ್ಯಾಚುರಲ್ ಆಗಿ ನೀರು ಸಿಗ್ಬೇಕಂದ್ರೆ ಆ ನೀರಿಗೆ ಎಷ್ಟು ದುಡ್ಡು ಕೊಡ್ಬೇಕಲ್ವಾ? ಇಲ್ಲಿ ನೋಡಿದ್ರೆ ಯಾವತ್ತೂ ಅಷ್ಟೇ ನೇಚರ್ಗೆ, ಈ ಪ್ರಕೃತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಅದಕ್ಕೆ ಸಬ್ಸ್ಟಿಟ್ಯೂಷನ್ ಇಲ್ಲ. ಭಗವಂತನಿಗೆ, ಈ ಸೃಷ್ಟಿಕರ್ತನಿಗೆ ನಮಗೆ ಧನ್ಯವಾದಗಳು.
ಫ್ರೆಂಡ್ಸ್ ನನಗಂತೂ ಹೆಂಗ್ ಖುಷಿ ಆಗ್ತಾ ಇದೆ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಅಡಿಕೆಗಳ ಮರ ಇದೆ. ಇಲ್ಲಿ ನದಿ ಒಳಗಡೆ ಕಲ್ಲುಗಳು ಇರೋದ್ರ ಮಧ್ಯೆ ಆ ಕಲ್ಲುಗಳ ಮೇಲೆ ಕಾಲಿಟ್ಕೊಂಡು ಜಾರ್ಕೊಂಡು ಈ ಬಿಸಿಲಿಗೆ ಮೇಲ್ಗಡೆ ಬಿಸಿಲು ಕೆಳಗಡೆಯಿಂದ ತಣ್ಣಗಾಗ್ತಾ ಇದೆ. ನಡ್ಕೊಂಡು ಹೋಗ್ತಾ ಇರೋದು ಎಂತ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ನಮ್ಮ ಲೈಫ್ ಟೈಮಲ್ಲಿ ಈ ತರ ಎಕ್ಸ್ಪೀರಿಯನ್ಸ್ ನಾವು ಮತ್ತೆ 10 ಸಲ ಬಂದ್ರು ಒಂದೇ ಸಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗೋದು. ನೀವು ಕೂಡ ಅದಕ್ಕೆ ಮನೇಲೆ ಕುತ್ಕೊಂಡು ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು ಯೋಚನೆ ಮಾಡೋದ್ರ ಬದಲು ಒಂದ್ಸಲ ಮನ್ಸ್ ಬಿಚ್ಚಿ ಹೊರಗಡೆ ಬಂದು ಎಂಜಾಯ್ ಮಾಡಿ ನೋಡಿ, ನಿಮ್ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗಿಬಿಡುತ್ತೆ. ಇವಾಗ ಎಲ್ಲ ತಿರುಗ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು, ಪ್ರಪಂಚ ನೋಡ್ತಾ ಇರ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ಬೇಕು. ನಾನು ಕೂಡ ಅಲೋನ್ ಟ್ರಾವೆಲರ್. ನಂಗೆ ತುಂಬಾ ಖುಷಿ ಆಯ್ತು ನಿಮ್ಗೆ ನೀವು ಹೇಳಿದ್ದಕ್ಕೆ. ಹೌದು, ಬೆಂಗಳೂರು ಲೈಫಲ್ಲಿ ಇದ್ಬಿಟ್ಟು ಈಗ ನೇಚರ್ಗಳಿಗೆ ಬಂದ್ರೇನೆ ಸಾಕು ಅನ್ಸುತ್ತೆ. ಹಾ, ಲೆಜೆಂಡಾ ನೀವೆಲ್ಲ? ಲೆಜೆಂಡ್ಸಾ ನೀವೆಲ್ಲ ಹಾಗಾದ್ರೆ? ನೋಡಿ, ನೀರು ಕೊರ್ದು ಒಂದೊಂದು ಜಾಗನ ಒಂಥರ ದೊಡ್ಡ ಬಂಡೆನ ಹಿಂಗ್ ಮಾಡಿದೆ ನೋಡಿ. ಈ ಜಾಗದಲ್ಲಿ ಬಾವಿ ತರ ಆಗ್ಬಿಟ್ಟೈತೆ. ಅಲ್ಲಿ ಬರೋ ಫೋರ್ಸು ಇಲ್ಲಿಂದ లేదు పర్లేదు రావచ్చు. ಹಾಯ್ ಅಂಕಲ್, ನಿಮ್ಮ ಹೆಸರು? ಎಲ್ಲಿಂದ ಬಂದಿದ್ದೀರಾ? ನಿಮ್ಮ ಹೆಸರು? ಯಾವ ಏರಿಯಾ? ಓ, ನಾಗರಬಾವಿನಾ? ಆಂಟಿ ನಿಮ್ಮ ಹೆಸರು? ಹೇಗೆ ಅನಿಸ್ತಾ ಇದೆ ಆಂಟಿ? ಇದು ಎಷ್ಟನೇ ಸಲ ಬಂದಿರೋದು ಟ್ರೆಕ್ಕಿಂಗ್? ಓ, ಈ ತರ ರಿವರ್ ಅಲ್ಲಿ ಕ್ರಾಸ್ ಮಾಡೋ ತರ? ಹೌದಾ? ಓಕೆ, ಹೇಗೆ ಅನಿಸ್ತಾ ಇದೆಯಾ? ಒಂದೇ ನಿಮಿಷ. ಹೇಗೆ ಅನಿಸ್ತಾ ಇದೆಯೋ ನಿನಗೆ? ಹೇಗೆ ಅನಿಸ್ತಾ ಇದೆ? ಮೀನ್ ಹಿಡಿತಾ ಇದ್ದಾನೆ. ಎಲ್ಲಾರು ಒಂದೊಂದರ ಮಾಡಿದ್ರೆ ಇವನು ಮೀನ್ ಹಿಡಿತಾ ಇದ್ದಾನೆ ಇಲ್ಲಿ. ವಾಟರ್ ಟ್ರಕ್ಕಿಂಗ್. ಹೇಗೆ ಅನಿಸ್ತಾ ಇದೆ ಫೀಲಿಂಗು? ಚೆನ್ನಾಗಿ ಅನಿಸ್ತಾ ಇದೆ, ಆದರೆ ಸ್ವಲ್ಪ ಜಾಸ್ತಿ ಡೀಪ್ ಐತೆ. ಆಂಟಿ ನಿಮ್ಮ ಹೆಸರು? ಧನಲಕ್ಷ್ಮಿ ಕುಮಾರಿ GS. ಓ, ಪಿನ್ ಕೋಡ್ ಜೊತೆಗೆ ಹೇಳ್ಬಿಡು, ಏನಾದ್ರು ಇದ್ರೆ ಪೋಸ್ಟ್ ಮಾಡ್ತೇನೆ. ಹೇಗೆ ಅನಿಸ್ತಾ ಇದೆ ನಿಮ್ಗೆ ಆಂಟಿ? ಇಂದ್ರ ಅವ್ರೆ, ಹೇಗೆ ಅನಿಸ್ತಾ ಇದೆ? ಯಾವ ಸಾಂಗ್ ಬೇಡ, ಫೋನ್ಗೆಲ್ಲ ಹಾಕ್ಬೇಡಮ್ಮ. ಗೈಸ್, ಅಂತೂ ಇಂತೂ ನಾವು ಇವಾಗ 2 ಕಿಲೋಮೀಟರ್ ಟ್ರೆಕ್ ಮಾಡಿದ್ವಿ. 2 ಕಿಲೋಮೀಟರ್ ಅಷ್ಟೇನಾಗಿರೋದು? 2 ಕಿಲೋಮೀಟರ್ ಇದೆಯಾ? ಇನ್ನ ಇದೆ ಅಲ್ಲ? ಫೋಟೋ ಬೇಕಾ ನಿಮ್ಗೆ? ವಿತ್ ವಿಡಿಯೋ ಮಾಡಿದ್ದೀನಿ ಫೋಟೋನ. ಹೇಗೆ ಅನಿಸ್ತಾ ಇದೆ ನಿಮ್ಗೆ ಟ್ರೆಕ್ಕಿಂಗ್? ಬೇಕನ್ನಿಸ್ತಾ ಇದೆಯಾ? ಟ್ರೆಕ್ಕಿಂಗ್ ಫೀಲಿಂಗ್ ಹೇಗೆ ಅನಿಸ್ತಾ ಇದೆ? ಒಟ್ಟಾಸ್ ಬರ್ತಾ ಇದೆಯಾ? ಈ ಕಡೆ ಬರ್ಬೇಕಂತ ಎಲ್ಲಾರು. ಈ ಕಡೆ ಅಲ್ಲಿ ತುಂಬಾ ಆಳ ಇದೆ ನೋಡಿ. ಮಿಥುನ್ ಹೇಳಿದ್ರು ಈ ಕಡೆ ಬರ್ಬೇಕಂತ ಎಲ್ಲ. ಜಿಂಗಲ ಕಾಲ ಕಾಲಕ ಜಿಂಗಲ. ಡ್ಯಾನ್ಸ್ ಮಾಡೋಣ, ಅದನ್ನ ಡ್ಯಾನ್ಸ್ ಮಾಡೋಣ. ಅದು ಎಲ್ಲಾರು ಒಂದೇ ಕಡೆ ಲೈನ್ ಆಗಿ ನಿಂತ್ಕೊಳ್ಳಿ, ನಾನು ರೆಕಾರ್ಡ್ ಮಾಡ್ತೀನಿ. ಇಲ್ಲಿ ಹೌದಾ? ನನಗೆ ಮಾಡಾರ್ ಸಿಕ್ಕಿದ್ರೆ ಸಾಕು, ನನಗೇನಿಲ್ಲ. ನೀನು ಹಿಡ್ಕೊಂಡ್ಬಿಡೋ ಬೇಕಾದ್ರೆ, ನಾನೇ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಎಲ್ಲಾರು
ಕ್ಲಾಪ್ ಮಾಡ್ಕೊಂಡು ಹಂಗೆ ಮಾಡ್ಬೇಕಷ್ಟೇ, ಕ್ಲಾಪ್ ಮಾಡ್ಕೊಂಡು. ಜಂಪ್ ಹೊಡಿರಿ ಆಂಟಿ, ನಿಮ್ಗೇನು? ಇಲ್ಲೇ ಮಾಡ್ತಿದ್ದೀರಪ್ಪ, ಕ್ಲಾಪ್ ಮಾಡ್ಕೊಂಡು ಮಾಡ್ತೀವಿ. ಅಲ್ಲ, ನಿಂತ್ಕೊಂಡ್ರೆ ಡ್ಯಾನ್ಸ್ ಮಾಡ್ತಾರೆ. ಡಾನ್ಸ್ ಆಡ್ಬೇಕಂತ ಅವ್ರು ಮಾಡ್ತಾರಂತೆ ನಿಮ್ ಜೊತೆ. ಜೊತೆಗೆ ನಿಂತ್ಕೊಂಡ್ರೆ ಸಾಕು. ಇದು ಕಡ್ಡಿನ ಹಿಡ್ಕೊ ಬಾ, ಹಿಡಿತೀನಿ. ಹಾಂ ಬಾ. ಯಾವುದು ಆಂಟಿ ನೀವೆಲ್ಲರಿಗೂ ಕೇಳ್ತಾ ಇದ್ರೆ ಹೆಂಗಾಯ್ತಂತ, ನಿಮ್ಗೆ ಹೆಂಗಾಯ್ತು ಫಸ್ಟ್? ಅಲ್ಲ, ಊಹಾ ಅಂದ್ರೆ ಸಾಕು. ಇಲ್ಲಿ ಮಾಡಿ ಹೋಗಿ. ಇಲ್ಲ, ನಾನು ಕುಂತಲ ಕಡೆ ಲಕ ಲಕ ಅಂತೀನಿ, ನೀವು ರೆಡಿ? ಕುಂತಲ ಕಡೆ ಲಕ ಲಕ, 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 ಕುಂತಲ ಕಡೆ ಲಕ ಲಕ. ಹತ್ರ ಬನ್ನಿ, ಹತ್ರ ಬನ್ನಿ, ಹತ್ರ ಬನ್ನಿ. ಒಂದೇ ಕಡೆ ಇದ್ರೆ ಬೇಗ ಚೆನ್ನಾಗಿ ಎಲ್ಲ ಈ ಕಡೆ ಬಂದ್ಬಿಡಿ. ಬನ್ನಿ ಬನ್ನಿ ಬನ್ನಿ, ಫುಲ್ ರೌಂಡ್. ಚಿಂಪಾಂಜಿ ಚಿಂಪಾಂಜಿ. ಕುಂತಲ ಕಡಿ ಲಕ ಲಕ, ಕುಂತಲ ಕಡಿ ಲಕ ಲಕ, ಕುಂತಲ ಕಡಿ ಲಕ ಲಕ. ಇಲ್ಲೆಲ್ಲ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ನನ್ಗೆ ಯಾವ್ದೋ ಒಂಥರ ಹಣ್ಣಿದೆ ನೋಡಿ, ಹೆಂಗಿದೆ ಗೊತ್ತಾ? ಇಲ್ಲಿ ನೋಡಿ, ಇದೇನು ಹಣ್ಣು ಅಂತಾರೆ ಗೊತ್ತಾ? ಗೇರಣ್ಣು, ಗೋಡಂಬಿ. ಗೋಡಂಬಿ ಗಮ್ ಅಂತ ಇದೆ, ಹೆಂಗ್ ಗಮ್ ಅಂತ ಇದೆ ಗೊತ್ತಾ? ಇಲ್ಲಂತೂ ಎಷ್ಟೊಂದು ಕೆಳಗಡೆ ಬಿದ್ದು 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 ವೇಸ್ಟ್ ಆಗ್ಬಿಟ್ಟಿದೆ. ನಾವೇ ಈಗ ಮರದ ಮೇಲಿಂದ ಕಲ್ಲೆಲ್ಲ ಬಿಡಿಸಿದ್ವಿ ನೋಡಿ, ಗೋಡಂಬಿ. ಇವೆಲ್ಲ ಗೋಡಂಬಿನೇ. ಇವನ್ನೆಲ್ಲ ಒಣಗಿಸ್ಬಿಟ್ಟು ಕ್ಯಾಶ್ಯೂ ನಟ್ ಈ ಕಡೆ ಆ ಕಡೆ ಇದೆ ಪೆದ್ದ ಟ್ರೀ, ತುಂಬಾ ಚೆನ್ನಾಗಿದೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ಇಲ್ಲಿ ಹೋಗ್ತಾ ಹೋದ್ರೆ ಇಷ್ಟೊಂದೆಲ್ಲ, ಓ ಮೈ ಗಾಡ್, ಕೆಳಗಡೆ ಇಷ್ಟ. ಅದು ನಾನೇ ಕಿತ್ತಿರೋದು. ಅದು ತಿಂತಾರಲ್ಲ, ಹೌದೌದೌದು. ಅದು ಜೀಡಿರುತ್ತಲ್ಲ, ಅದಕ್ಕೆ ಹಂಗೆ ತಿಂತ ಇದ್ದೀರಾ? ಒಂದ್ ಸ್ವಲ್ಪ ಜಿಡ್ಡು ಜಿಡ್ಡು ತರ ಇದೆ ತಿನ್ಬೇಕಾದ್ರೆ. ಒಂಥರ ಬಾಯೆಲ್ಲ ಈಗಾಗ್ತಾ ಇದೆ. ಇದು ಗ್ರೋವದಲ್ಲಿ ಒಂಥರ ಪನ್ನಿ ಅನ್ನೋ ತರ ಒಂಥರ ಇದು ತೆಗಿತಾರೆ, ಎಣ್ಣೆ ತೆಗಿತಾರೆ ಇದರಿಂದ. ಇದನ್ನೆಲ್ಲ ಇದು ಮಾಡಿ ಮಾಡಿ ಮತ್ತೆ ಇದನ್ನ ಸುಟ್ಬಿಟ್ರೆ ಗೋಡಂಬಿ ಆಗುತ್ತೆ. ಎಷ್ಟೊಂದು ಹಣ್ಣುಗಳು ಬಿದ್ದೋಗಿದೆ ನೋಡಿ, ನ್ಯಾಚುರಲ್ ಆಗಿ ಬೆಳೆದಿರೋದು. ಇದು ಆರ್ಗಾನಿಕ್ ಅಂತಾರೆ ಹೇಳ್ತಾರೆ. ನಮ್ಮ ಕಡೆ ಆರ್ಗಾನಿಕ್ ಎಲ್ಲ ಸಿಗೋದೇ ಇಲ್ಲ. ಮತ್ತೆ ಇನ್ನೊಂದಿದೆ ನೋಡಿ, ಅಂಜೂರ ಇವಾಗ ಬಿಡ್ತಾ ಇದೆ. ಇನ್ನೊಂದ್ಸಲ ಟ್ರೆಕ್ಕಿಂಗ್ ಬರೋಷ್ಟ್ರಲ್ಲಿ ಸಿಗುತ್ತೆ. ಚಿಕ್ಕ ಚಿಕ್ಕ ಅಂಜೂರ ಆಗಿದೆ. ಇದು ನ್ಯಾಚುರಲ್ ಅಂಜೂರ ಇಲ್ಲೇ ಇದೆ. ನಾನು ಇಲ್ಲಿವರೆಗೂ ಏನೇನೋ ತಿನ್ಬಿಟ್ಟೆ, ನಾಳೆಗೆಲ್ಲ ಒಂಥರ ಆಗ್ತಾ ಇದೆ ನನಗೆ. ಎಲ್ಲರೂ ಇವಾಗ ನೀರಿಲ್ಲದೆ ಇರೋ ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ.
ಇದೆ. ಅಮೆಝಾನ್ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ಅಲ್ಲ ಅಮೆಝಾನ್ ಕೇರ್ಫುಲ್ ಅಂದಿದ ತಕ್ಷಣ ಎಕ್ಸೈಟ್ಮೆಂಟ್ ಅಮೆಝಾನ್ ಫಾರೆಸ್ಟ್ ಅಲ್ಲಿ ನೋಡಿ ಯಾವ ತರ ದೊಡ್ಡ ಹೆಬ್ಬ ಇಂಡಿಯನ್ ಅಮೆಝಾನ್ ಫಾರೆಸ್ಟ್ ಹಾ. ಅದರಲ್ಲಿ ಒಂದು ಅನಿಮಲ್ ಫೋಟೋ ಹಿಡಿತಾ ಇದೆ. ಅನಿಮಲ್ ನಾನೇ ಫೋಟೋ ಹಿಡಿತಾ ಇದ್ದೀನಿ ನೋಡಿ. ಇದೇ ಅನಿಮಲ್. ಎಂತ ಆಶ್ಚರ್ಯ, ಅದ್ಭುತ ಇದೆ, ಎಂಟನೇ ಅದ್ಭುತ ನೋಡಿ. ಹೌದೌದು, ಇದೇ ಅದು ದೊಡ್ಡ ಅನಿಮಲ್. ಆ ಫೋಟೋ ನಾನೇ ಹಿಡಿತಾ ಇದ್ದೀನಿ ನೋಡಿ. ಅನಿಮಲ್ ಬಿದ್ದು ಬಿದ್ದು ಪಾಪ ನೀರಲ್ಲಿ ಎಷ್ಟು ಸಲ ಬಿತ್ತೋ ಏನೋ ಪಾಪ. ರೀಲ್ಸ್ ಬಿತ್ತೋ ರಿಯಲ್ ಬಿತ್ತೋ ಗೊತ್ತಿಲ್ಲ. ಇಲ್ಲೆಲ್ಲ ಮಳೆ ಬಂದಾಗ ಇಲ್ಲೆಲ್ಲ ನೀರು ಬರ್ಕೊಂಡು ಹೋಗ್ತಾ ಇರುತ್ತೆ. ಇಲ್ಲೆಲ್ಲ ಯಾರು ನಡ್ಕೊಂಡು ಹೋಗಲ್ಲ ಅವ್ರು. ಅವಾಗೆಲ್ಲ ಇವ್ರಿಗೊಂದು ಕೆಲಸ ಇದೆ, ನೀರೆಲ್ಲ ತೆಗೆದು ಆ ಕಡೆಗೆ ಹಾಕ್ತಾರೆ. ಹೌದಾ? ಏನಾಯ್ತು? ಮುಗೀತು, ಇಲ್ಲಿಗೆ ಅಮೆಝಾನ್ ಫಾರೆಸ್ಟ್ ಕ್ಲೋಸ್. ಮತ್ತೆ ನೀರೊಳಗಡೆ ಹೋಗೋದ ಈಗ? ಪಾರ್ಟ್ 2 ಇದು. ಬಾಹುಬಲಿ 1 ಆಯ್ತು, ಬಾಹುಬಲಿ 2. ವಾಟರ್ ಟ್ರಕ್ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ನಾನು ಕಷ್ಟಪಟ್ಟು ಎತ್ತಾ ಇದ್ದೀನಿ. ಜಾರ್ಬಿಟ್ಟು ಇಲ್ಲಿಗೆ ಹೊಡಿತು ಕೈಯದು. ಫುಲ್ ಅಕ್ಯುಪಂಕ್ಚರ್ ಇದು ಟ್ರೀಟ್ಮೆಂಟ್. ನಾನು ಈ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ವಿಡಿಯೋ ಮಾಡೋಣ, ಎಲ್ಲಾರನ್ನೂ ಸೇರಿಸ್ಕೊಂಡು ಹೋಗೋಣ. ಮೊಬೈಲ್ ಇಟ್ಕೊಂಡು ಎಲ್ಲೂ ಬಿದ್ದಿಲ್ಲ. ಆದ್ರೆ ಮೊಬೈಲ್ಗೆ ಏನೂ ಆಗಿಲ್ಲ ಸದ್ಯಕ್ಕೆ. ಥ್ಯಾಂಕ್ ಗಾಡ್, ಮೊಬೈಲ್ಗೆ ಏನೂ ಆಗಿಲ್ಲ. ಮೊಬೈಲ್ ಏನೂ ಆಗಿಲ್ಲ. ಹೋಗೋ ಸ್ಟೂಡೆಂಟ್ ನಮ್ಮ ಪಾರ್ಸಲ್ ಅಲ್ಲಲ್ಲೇ ಹೋಗ್ಬಿಟ್ಟಿರ್ತಾರೆ. ನಿಮ್ದೇ ಎಲ್ಲ ಬಾಯ್ ಆಗ್ತಾ ಇರೋದು. ಒಳಗಡೆ ಇರೋ ವಿಡಿಯೋಗಳೆಲ್ಲ ಹಾಳಾಗ್ಬಿಡುತ್ತೆ. ಮತ್ತೆ ನನ್ನ ಮೊಬೈಲ್ ತಗೊಂಡು ಕೈ ಒಂದು ಬಿದ್ದಿದೆ ನೋಡಿ, ನಿಮ್ಗೆ ಎತ್ಕೊಂಡಿಲ್ವಾ? ಏನ್ ಮಿಸ್ ಆಯ್ತು ಅಂದ್ರೆ ಕಣ್ಣು ಮಿಸ್ ಆಗೋಯ್ತು. ಕಣ್ಣು ಮಿಸ್ ಆಯ್ತು. ಈಗ ಕೈ ಒಂದು ಮಿಸ್ ಆಗೈತೆ. ಕೈ ಒಂದು ಎತ್ಕೊಂಡ್ ಬರ್ಬೇಕಾಗಿತ್ತು. ಅಲ್ಲ, ಅವಾಗ ಮಿಸ್ ಆಗ್ತಾ ಇರುತ್ತೆ. ನನ್ ತಲೆಯಲ್ಲಿ ಕಾಲು ಇರಲ್ಲ. ನಿಮ್ದು ಕಳ್ಕೊಂಡ್ಬಿಟ್ಟಿದ್ಯಾ ಚಪ್ಪಲಿ? ಏನ್ ದೀಪ, ರೇಸಲ್ಲಿ ಫಸ್ಟ್ ಅಲ್ಲಿ ಇದೆಯಾ ನೀನು? ಸೈಲೆಂಟ್ ಆಗಿ ಹೋಗ್ತಾ ಇದೀಯಾ? ಎಂಡ್ ಆಗೋಯ್ತಾ ಆಲ್ರೆಡಿ? ಎಂಡ್ ಆಯ್ತಾ? ಬನ್ನಿ ಬನ್ನಿ, ಹೇಗ ಅನಿಸ್ತಾ ಇದೆ ಒಬ್ಬೊಬ್ರೆ ಹೇಳಿ. ವಾವ್, ಸೂಪರ್, ಫ್ಯಾಂಟಾಸ್ಟಿಕ್, ಆಸಮ್ ಎಕ್ಸ್ಪೀರಿಯನ್ಸ್ ಇದೆ. ಬಿರಿ ಅದೊಂದೇ ಹೇಳ್ತಾ ಇರಿ ಎಲ್ಲಾರು, ನಾನು ಬಿಟ್ರೆ ಬೇರೆ ಏನು ಹೇಳೋದೇ ಇಲ್ಲ. ಹೆಂಗಿದೆ ಅಂದ್ರೆ ಬಿದ್ದು 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 ಕೈ ಕಾಲುಗಳೆಲ್ಲ ಉದ್ರೋಯ್ತು. ಅಲ್ಲೇನು ಬಿಟ್ಬಿಟ್ಟು ಬಂದಿದ್ದೀರಿ. ಹೇಗ ಅನಿಸ್ತಾ ಇದೆ ನಿಮ್ಗೆ? ಹೇಗ ಅನಿಸ್ತಾ ಇದೆ? ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಯಾರ್ಗೆ ಅನಿಸ್ತಾ ಇದೆ? ಯಾರ್ಗೆ ಹೊಡಿಬೇಕು? ನನ್ಗೆ ಯಾಕೆ ಹೊಡಿಬೇಕು ಅನಿಸ್ತಾ ಇದೆ? ಅವರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ. ನಿಮ್ ಮೊಬೈಲ್ ಡಿಪ್ ಮಾಡ್ಕೊಡ್ತೀವಿ. ಬೇಡ ಬೇಡ, ನಾನ್ ಡಿಪ್ ಆದೆ ತುಂಬಾ ಸಲ. ಇವಾಗ ನಮ್ ತಲೆಗೆ ಬೇಡ, ಕಾಲಲ್ಲಿ ಇಟ್ಕೊಂಡು ಬರ್ತಾ ಇದ್ವಿ. ಇವಾಗ ಕಡಿತಾ ಇದೆ. ಅದು ತಿನ್ನಲ್ಲ, ಅದು ಹಣ್ಣು, ಗೇರ್ ಹಣ್ಣು. ನಾಲ್ಗೆ ಎಲ್ಲ ಕಡಿತಾ ಇದೆ. ಎಲ್ಲರಿಗೂ ಸಪೋರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಬನ್ನಿ ಬೇಗ, ಕಮ್ ಕಮ್ ಕಮ್. ವೆಲ್ಕಮ್. ಅತ್ತಿ ಅತ್ತಿ ಹೌದಾ? ಮೇಲ್ಗಡೆ ಕಾಣಿಸುತ್ತೆ, ಬನ್ನಿ ಈಗ.
ಪ್ರಾಮಿಸ್ ನಾನು ಅಲ್ಲೇ ತಗೊಂಡಿದ್ರು ಲಾಸ್ಟ್ 2 years ಬ್ಯಾಕ್ ತಗೊಂಡಿದ್ದೆ, ಈ ಇಯರ್ ಹೋಯ್ತು. ಇನ್ನೊಂದಿದೆ ಅದು ಜಿರಾಫೆ ಥರದ್ದು, ಆ ಥರದ್ದು ಇದೆ ಪ್ರಿಂಟ್. ಇದು ವೈಟ್ದು, ಅದು 2 ತಗೊಂಡಿದ್ದೆ ವೈಟ್. ಅಲ್ಲಿ ಕೀನ್ಯಾ ಕರೆನ್ಸಿ ತುಂಬ ಕಡಿಮೆ ಅಲ್ವಾ, ಇಂಡಿಯನ್ ಕರೆನ್ಸಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ. ಅದು ಅದು ನನಗೆ ಕೊಡಿ, ಬಾಯಲ್ಲಿ ಇನ್ನೂ ಕಡಿತಾ ಇದೆ, ಆದರೆ ತಿನ್ಬೇಕು ಅನಿಸ್ತಾ ಇದೆ. ಕಡಿತಾ ಇದೆ ಇವಾಗ, ಬಾಯೆಲ್ಲ ಕಡಿತಾ ಇದೆ. పిక్స్ తీసా వీడియో అంటే కొంచెం ఈచింగ్ అవుతున్నది. ఓకే ఓకే అది నాకు ఇవ్వు, అది పడేస్తావా? ఇవ్వు, నాదేం తింటా. అవునా, పోనీ ఇలా బాగుంది, చూస్తాను లోపల ఎలా ఉంది. ಹೋಗ್ತಾ ಇದ್ರು, ಮತ್ತೆ ವಾಪಸ್ ಬಂದು ಇಲ್ಲಿಗೆ ಬಂದ್ರು. ಬಾಲೇದಿ ಕುರುಗ್ಲು వచ్చేసి ಇಲ್ಲಿ ನೋಡಿ, ಹುಳ ಬಂದ್ಬಿಟ್ಟಿದೆ ಇದು. ಬಂದ್ರ ಆಯ್ತಾ ಎಲ್ಲಾರು? ಬರ್ಬೇಕು, ಇವರೇ ನಮ್ ದೊಡ್ಡಮ್ಮ, ಟ್ರಕ್ ಲೀಡು, ನನ್ನ ಫ್ರೆಂಡ್ ಅವರು, ನಮ್ಮ ಬೈಕ್ ಲೀಡ್, ಬೈಕ್. ಹೋಗ್ಲಿ ಬಿಡಿ, ಇನ್ನೊಂದು ತಗೊಳ್ಳೋಣ ಹೆಂಗಿದ್ರು. ಹೌದಲ್ಲ? ನಾನು ಇದನ್ನ ಇಂಡೋನೇಷ್ಯಾದಲ್ಲೇ ತಗೊಂಡೆ. ಇಲ್ಲಿ ನೆನ್ಸ್ಕೊಂಡೆ, ಅಲೆಮರಿ ಅಂತ ನೆನ್ಸ್ಕೊಂಡೇನೆ ತಗೊಂಡಿದ್ದು. ಇಂಡೋನೇಷ್ಯಾಗೆ ಹೋಗಿದೆ ಈಗ. ಅಲ್ಲಿ ತಗೊಂಡೆ. ಅಲ್ಲೆಲ್ಲ ತುಂಬ ಚೀಪ್ ಇದೆ. ಬ್ಯಾಗ್ಸು 12,000 ಬ್ಯಾಗ್ಸು, ಅಲ್ಲಿ ಜಸ್ಟ್ ಒಂದು 3,000 ಇಂಡಿಯನ್ ಕರೆನ್ಸಿಗೆ ಸಿಕ್ತು. 2 ಬ್ಯಾಗ್ ತಗೊಂಡೆ, ಮತ್ತೆ 2 ಶೂ ತಗೊಂಡೆ. ಎಲ್ಲ ಶಾಪಿಂಗ್ ಎಲ್ಲ ಸಿಂಗಾಪುರಲ್ಲಿ ಏನು ಶಾಪಿಂಗ್ ಮಾಡಿಲ್ಲ, ಸ್ವಲ್ಪ ಸ್ವಲ್ಪ ಮಾಡಿದೆ. ಮಿಕ್ಕಿದೆಲ್ಲ ಇಂಡೋನೇಷ್ಯಾದೆಲ್ಲ. ಇಲ್ಲಡು ಓಕೆ. ಆಮೇಲೆ ನಾನಾದ್ರೂ ಸ್ವಿಮ್ ಮಾಡೋಣ ಅನ್ಕೊಂತ ಇದೀನಿ, ಆದ್ರೆ ಇಲ್ಲಿ ದೀಪ ಇಲ್ಲ, ಕಲ್ಗಳೈತೆ. ನಿನ್ನ ಹೆಸರೇನು? ಯಾವ ಸ್ಕೂಲಲ್ಲಿ ಓದ್ತಾ ಇದೀಯಾ? ಗೆಡಪ್. ನನ್ನ ಹೆಸರು ಸಿಆರ್ ನವನೀತ್ ರಾಧಾಕೃಷ್ಣ. ನಾನು ಓದ್ತಾ ಇರೋದು ಓಲೆ ಇಂಜರ್ ಹೈಸ್ಕೂಲ್ ಅಲ್ಲಿ. ಓಕೆ. ಮತ್ತೆ ಈ ಟ್ರೆಕ್ಕಿಂಗ್ ಎಷ್ಟನೇ ಸಲ ಬಂದಿದ್ಯಾ? ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಏನು ನಿನಗೆ? ಇದೇ ಫಸ್ಟ್ ಟೈಮ್ ಬಂದಿರೋದು, ತುಂಬಾ ಸಖತ್ತಾಗಿದೆ. ನಿನ್ನ ಫ್ರೆಂಡ್ಸ್ಗಳಿಗೆಲ್ಲ ರೆಫರ್ ಮಾಡ್ತೀಯಾ? ಅಂದರೆ ಮನೇಲೆ ಕುತ್ಕೊಂಡು ಆಟ ಆಡೋದಕ್ಕೂ ಇಲ್ಲಿ ಆಟ ಆಡೋದಕ್ಕೂ ಹೇಗೆ ಅನಿಸ್ತಾ ಇದೆ ನಿನಗೆ? ನಿನ್ ಕ್ಯಾಮ್ರಾ ಫೇಸೇ ಮಾಡಲ್ಲ. ನಿಮ್ಗೊಂದು ತುಂಬಾ ಒಂದು ಅದ್ಭುತವಾದ ವಿಷಯ ತೋರಿಸ್ಬೇಕು. ಎಷ್ಟೊಂದು ಕಷ್ಟ ಪಡ್ತಾ ಇದೀವಿ ನಾವು ಟ್ರೆಕ್ಕಿಂಗ್ ಅಲ್ಲಿ ಅಂತಂದ್ರೆ ಏನಾಗಿದೆ ಅಂತ ತೋರಿ. ಮೇಡಮ್, ಏನಾಗ್ತಾ ಇದೆ ನಿಮ್ಗೆ? ಏನಾಗ್ತಾ ಇದೆ ಹೇಳಿ. ನೋಡಿ ಅವರು ಹೆಂಗೆ ಸ್ಕ್ರಾಚ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಬರ್ಬೇಕಾದ್ರೆ ಟ್ರೆಕ್ಕಿಂಗ್ ಅಲ್ಲಿ ಫುಲ್ಲು ದೊಡ್ಡ ಸ್ಕ್ರಾಚ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಬ್ಲಡ್ ಎಲ್ಲ ಸ್ವಲ್ಪ ಸ್ವಲ್ಪ ಬಂದ್ಬಿಟ್ಟಿದೆ. ಅವರಿಗೆ ವೈಟ್ ಕಲರು ಇರೋದಕ್ಕೆ ಇಷ್ಟು ದೊಡ್ಡ ಬ್ಲಡ್ ಬಂದ್ಬಿಟ್ಟಿದೆ. ಸೊ ಮೇಡಮ್, ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಇಷ್ಟೊಂದು ದೊಡ್ಡ ಗಾಯ ಆಗಿದೆ. ಈ ಗಾಯದ ಅನುಭವ ಏನು? ಮನೇಲೆಲ್ಲ ಏನಂತ ಹೇಳ್ತೀರಾ ನೀವು? ಈಗ ಮನೇಲಿ ಏನಂತ ಹೇಳ್ತೀರಾ ನೀವು? ಇಷ್ಟೊಂದು ದೊಡ್ಡ ಗಾಯ ಆಗಿದೆ, ಯಾವ ತರ ಫೇಸ್ ಮಾಡಿದೀರಾ? ಇದ್ರಿಂದ ನಿಮ್ಮ ಈ ತರ ಇರೋದನ್ನ ಹೇಗೆ ಏನ್ ಮಾಡ್ತೀರಾ ಇದನ್ನ, ಈ ಗಾಯನ? ಹೇಳಿ ಹೇಳಿ. ಅಯ್ಯೋ, ಇಷ್ಟು ದೊಡ್ಡ ಗಾಯನ ನಾನು ಇಲ್ಲಿವರೆಗೂ ನಾನು ನೋಡೇ ಇಲ್ಲ. ಪ್ರತಿ ಸಲ ನೋಡ್ತಾ ಇದ್ರೆ ಎಷ್ಟು ಕಿಲೋ ರಕ್ತ ಹೋಗಿದೆ ಅಂತ ಅಂದ್ರೆ ಅನಿಸ್ತಾ ಇದೆ. ಹೌದು, ಎಷ್ಟೊಂದು ರಕ್ತ, ಇಷ್ಟು ದೊಡ್ಡ ಗಾಯ ಆಗಿದೆ. ನೋಡಿದ್ರೆ ಅವ್ರ ಮನೇಲಿ ಏನಂತ ಆನ್ಸರ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಸರ್, ನ್ಯೂಸ್ ರಿಪೋರ್ಟ್ ಎಲ್ಲಾನು ಮಾಡ್ತೀವಿ ನಾವು, ಅಪ್ಡೇಟಿಂಗ್ ಎವ್ರಿಥಿಂಗ್. 15 ಜನ ಮಚ್ಚಲ್ಲಿ ಹೊಡಿಯಕ್ ಬಂದಿದ್ದನ್ನ ತಡೆದಿರೋರಂತೆ ಅವರು. ಅದಕ್ಕೆ ಹಿಂಗಾಗಿದೆ ಅಂತೆ. ಮನೇಲೆಲ್ಲ ಇದನ್ನ ತುಂಬಾ ಅಡ್ವೆಂಚರ್ ಆಗಿ ಮಾಡ್ಕೊಂಡು ಹೋಗಿರೋದಕ್ಕೆ ನಾವು ವಾರಿಯರ್ ಮಾಡ್ಕೊಂಡು ಇಷ್ಟೊಂದು ಕಷ್ಟ ಪಡ್ತಾ ಇದೀವಿ ನೋಡಿ.
ಕೊನೆಗೆ ಫೈನಲ್ ಅಲ್ಲಿ ಮ್ಯಾಕ್ಸಿಮಮ್ ಟ್ರೆಕ್ಕಿಂಗ್ ಈ ರೇಂಜ್ ಕಂಪ್ಲೀಟ್ ಮಾಡಿದೀವಿ. ಇನ್ನ ಒಂದ್ ಸ್ವಲ್ಪ ಕಂಪ್ಲೀಟ್ ಮಾಡೋದಿದೆ. ಏನಾಗುತ್ತೆ ಅಂತ. ಇನ್ನ ಇಂತ ದೊಡ್ಡ ದೊಡ್ಡ ಅನಾಹುತಗಳನ್ನ ನೋಡ್ತಾ ಇರೋಕ್ಕೋಸ್ಕರ ರಶ್ಮಿ ವಿನೀತಾ ಯೂಟ್ಯೂಬ್ ಚಾನಲ್ ನ ಫಾಲೋ ಮಾಡ್ಲೇಬೇಕು, ಕಮೆಂಟ್ ಮಾಡ್ಲೇಬೇಕು. ಏನ್ ಖುಷಿ ನೋಡಿ ಎಷ್ಟು ಚೆನ್ನಾಗಿ ಬಿದ್ರಲ್ಲ, ಹೆಂಗ್ ಫೀಲ್ ಆಯ್ತು ನಿಮ್ಗೆ? ಏನ್ ಈ ತರ ಅನುಭವನ ನೀವ್ ಎಲ್ಲಿಂದ ಕಳ್ಕೊಂಡ್ ಬಂದ್ರಿ? ಹೇಳಿ ಹೇಳಿ ಹೇಳಿ. ಇದು ನಮ್ ಫ್ರೆಂಡ್ ಯೂಟ್ಯೂಬರ್ ಹೇಳ್ಕೊಟ್ಟಿರೋದು ಈ ತರ ಹಿಂಗ್ ಬೀಳ್ಬೇಕು ಅಂತ. ಹೌದಾ? ಮಜಾ ಬರುತ್ತೆ. ಹೌದಾ? ಚೆನ್ನಾಗ್ ಬಂದ ಮಜಾ? ಬೀಳಕ್ಕೋಸ್ಕರನೇ ಅಲ್ಲಿಂದ ಬಂದಿರೋದು. ಹೌದಲ್ಲ?